ಸ್ನೇಹಿತರೆ, ಈ ರಾಷ್ಟ್ರದ ಉಳಿವಿಗಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತ್ತೊಂದು ಮಹಾ ಚುನಾವಣೆ ಈಗ ನಮ್ಮ ಎದುರಿಗೆ ಬಂದು ನಿಂತಿದೆ. ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಒಂದು ಪ್ರಶ್ನೆ ಏನು ಕಾಡ್ತಾ ಇರೋದು ಅಂದರೆ, ಬಹುಪಾಲು 25-30 ವರ್ಷದ ಆಲೋಚನೆ ಇವೆಲ್ಲವನ್ನು ತುಲನೆ ಮಾಡಿ ನೋಡಿದಾಗ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ರಾಜಕೀಯದ ಅಸ್ಮಿತೆ ನಮ್ಮನ್ನು ಕಾಡ್ತಾ ಇದೆ. ಯಾಕೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಘಟಾನುಘಟಿ ರಾಜಕಾರಣಿಗಳು, ನಾನು ಅಷ್ಟು ದೊಡ್ಡವನಿಲ್ದಿರುವೆ, ಕೆ ವಿ ಶಂಕರೇಗೌಡರಾಗ್ಬೋದು, ಸಾವ್ಕಾರ್ ಚೆನ್ನೈನವರು, ಎಂ ಕೆ ಶಿವನಂಜಪ್ಪನವರು, ಜಿ ಮಾದೇಗೌಡರು, ಇವರೆಲ್ಲರೂ ಸಾಲಿನಲ್ಲಿ ಇದ್ದಂಥ ರಾಜಕಾರಣ ಈಗಿಲ್ಲ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ಇಡೀ ರಾಜ್ಯಕ್ಕಾಗಲೇ ಅರ್ಧ ರಾಜಕಾರಣ ಇಡೀ ಜಿಲ್ಲೆನ ಒಳಗಡೆ ಅಷ್ಟ ಗಂಡಸರವರೇ ಇಲ್ಲಿ, ಅಂಥ ಮಹಾನ್ ನಾಯಕರವರೇ ಇಲ್ಲಿ. ಅದನ್ನು ಬಿಟ್ಟು ಪದೇ 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 ಇವರು ಯಾಕೆ ಹೊರಗಡೆನ ನಮಗೆ ತಂದೆ ಇರ್ತಾ ಇದ್ದೀರಿ? ತಪ್ಪಲ್ವಾ? ನೀವು ಅರ್ಥ ಮಾಡ್ಕೊಳ್ಳಿ. ನಿಜವಾಗ್ಲೂ ಕೂಡ ಈ ಜಿಲ್ಲೆ ಒಳಗಡೆ ಇಡೀ ರಾಷ್ಟ್ರನ ಆಳುವಂಥ ಶಕ್ತಿ ಅದೇ. ಈ ರಾಷ್ಟ್ರನ ಆಳುವಂಥ ಶಕ್ತಿ ಈ ಜಿಲ್ಲೆಯ ನಾಯಕರಿಗಿದೆ, ಖಂಡಿತವಾಗಿದೆ. ನೀವು ಪದೇ ಪದೇ, ನಾನು ಕೂಡ ಒಕ್ಲುಗ ಜಾತಿ ಪದ ಉಪಯೋಗಿಸ್ತಾ ಇಲ್ಲ, ಹೊರಗಡೆರು ಅಷ್ಟೇ, ನಾವು ಅಷ್ಟೇ. ಒಕ್ಲುಗ್ರು ಯಾರು ಇಲ್ವಾ ಮಂಡ್ಯದಲ್ಲಿ? ನಿಲ್ಲಿಸ್ಲಿ ಬಿಡಿ. ಯಾಕೆ? ನಾವು ವೈಯಕ್ತಿಕವಾಗಿ ಯಾವುದೇ ಕುಟುಂಬನ ಈ ರಾಷ್ಟ್ರದ ಪ್ರಧಾನಮಂತ್ರಿ ಅಂತ ನಾವೆಲ್ಲರೂ ಪಕ್ಷಾತೀತವಾಗಿ ಗೌರವಿಸ್ತಿದ್ದಂಥ ಜನ ನಾವು. ಮಂಡ್ಯ ಜಿಲ್ಲೆ ಜನ ಅಂದರೆ ಪಕ್ಷಾತೀತವಾಗಿ ಗೌರವಿಸ್ತಿದ್ದಂಥ ಜನ. ಯಾಕೆಲ್ಲೇ ಹುಡುಕಬತ್ತಾರೆ ಅವರು? ಹಾಸನದಲ್ಲಿ ಹೋಗಿ ನಿಲ್ಲಿ. ಒಂದು ವೇಳೆ ಮಂಡ್ಯ ಜಿಲ್ಲೆಯ ಋಣ ನಮ್ಮ ಮೇಲದೆ ನಮ್ಮ ಮೇಲದೆ ನಮ್ಮ ಮೇಲದೆ ಅಂತಾರಲ್ಲ ಇವರು, ಇದೇ ಮಂಡ್ಯ ಜಿಲ್ಲೆ JDS ನಾಯಕರನ್ನ ತಗೊಂಡೋಗಿ ಹಾಸನದಲ್ಲಿ ನಿಲ್ಲಿಸ್ಲಿ ಬಿಡಿ, ಅಲ್ವಾ ಸರ್? ತಪ್ಪಲ್ವಾ ಇವರು ಮಾಡ್ತಾ ಇರುವಂಥದ್ದು? ಯಾವತ್ತೂ ಕೂಡ ಈ ಜಿಲ್ಲೆ ಒಳಗಡೆ ಈಗಲೂ ಇದ್ದಾರೆ. ನಮ್ಮಲ್ಲಿ ಕೆಲವರು ಹೇಳ್ತಾರೆ ಅದೆಲ್ಲ ಉಣ್ಕೊಂಬಂದರು ತಿನ್ಕೊಂಬಂದರು ಅಂತಬಿಟ್ಟು, ಯಾರು ಚಲುವರಾಯಸ್ವಾಮಿಯರಾಗ್ಬೋದು, ಅವರಾಗ್ಬೋದು, ಇವರಾಗ್ಬೋದು, ಅಲ್ಲಿ ದೇವೇಗೌಡರಲ್ಲಿ ನುಂಗಾಕ್ಬಿಟ್ರು, ಕುಡ್ದಾಕ್ಬಿಟ್ರು, ಮಾಡಾಕ್ಬಿಟ್ರು, ಅದು ಇದು ಅಂತಾರೆ. ಇದು ತಪ್ಪು. ಚಲುವರಾಯಸ್ವಾಮಿಯರು ಕೂಡ ಈ ರಾಜ್ಯ, ಈಗ ಜಿಲ್ಲೆ ಅಂತ ಯಾರು ತಿಳ್ಕೊಬಿಡಿ, ಈ ರಾಜ್ಯಕ್ಕೆ ಒಂದು ಮಟ್ಟದಲ್ಲಿ ಅವರು ಕೂಡ ಒಕ್ಕಲಿಗ ನಾಯಕರಾಗಿ ಬೆಳೆಯೋಕ್ಕೆ ಹೊರಟಿರುವಂಥವ್ರು. ಅವರು ಕೂಡ ಈ ರಾಜ್ಯನ ಸುತ್ತಿರುವಂಥವ್ರು. ಅಂಥದ್ರೊಳಗಡೆ ಇಲ್ಲಿ ಪುಟ್ಟರಾಜಣ್ಣ ಅವರೇ, ಪುಟ್ಟರಾಜಣ್ಣಂಗೆ ಅವಕಾಶ ಕೊಟ್ಟರೆ ಹಾಸನದಲ್ಲಿ ಇವ್ರಿಗಿಂತ ಮೊದಲು ಗೆದ್ಕೊಂಡು ಬಂದುಬಿಡ್ತಾರೆ. ಕೊಡ್ಲಿ ಬಿಡಿ ಪುಟ್ಟರಾಜಣ್ಣಂಗೆ ಅವಕಾಶನ. ನಾವು ಯಾರ ಬಗ್ಗೆನೂ ಅವಹೇಳನ ಮಾಡಲ್ಲ. ಮೊದಲು ಈ ಜಿಲ್ಲೆಯ ಅಸ್ಮಿತೆ ಉಳ್ಕೋಬೇಕು ಅಂದರೆ ಈ ಜಿಲ್ಲೆಯ ರಾಜಕಾರಣ, ಮಂಡ್ಯ ಜಿಲ್ಲೆಯ ರಾಜಕಾರಣ ಮಂಡ್ಯದವ್ರ ಕೈಲೇ ಇರಬೇಕು ನಾಯಕತ್ವ ಅಂತಂದರೆ. ಇಂದೊಂದು ದಿವಸ ಮಂಡ್ಯ ಇಂಡಿಯಾ ಅಂದರೆ ಮಂಡ್ಯದಲ್ಲಿ ರಾಜಕಾರಣ, ಮಂಡ್ಯ ಅಂದರೆ ಇಂಡಿಯಾ ರಾಜಕಾರಣ ಅಂತಂತೀವರು. ಮಂಡ್ಯ ಜಿಲ್ಲೆಯ ಮತದಾರ ಪ್ರಭುಗಳಿಗೆ ನಾನು ಹೇಳೋದೇನು ಅಂದರೆ, ಈ ಜಿಲ್ಲೆಯ ಸ್ಥಳೀಯ ರಾಜಕಾರಣವನ್ನು ಮೀರಿ ಹೊರಗಡೆಯಿಂದ ಬಂದವ್ರಿಗೆ ಅವಕಾಶ ಬೇಡಿ. ಮತ್ತೆ ಗುದ್ದಾಡಿದ್ರೆ ನಾವು ನೀವು ಗುದ್ದಾಡ್ಕೊಳ್ಳಮ್ಮ, ಹೊರಗಡೆ ಜೊತೆಲಿ ಯಾಕೆ ಗುದ್ದಾಡಬೇಕು? ಈ ಜಿಲ್ಲೆ ಒಳಗಡೆ ಚಲುವಣ್ಣ ಸಾಹೇಬ್ರವ್ರೆ, ಅವರೊಬ್ಬರು ನಾಯಕತ್ವ, ಪುಟ್ಟರಾಜಣ್ಣ ಅವರೇ, ಅವರು ಕೂಡ JDS ಆಗೋದು ಕೂಡ ಅವ್ರಿಗೂ ಈ ಜಿಲ್ಲೆಯಲ್ಲಿ ಆಳುವಂಥ ಶಕ್ತಿ, ಅವ್ರಿಗೂ ತಾಕತ್ತು ಭಗವಂತ ಕೊಟ್ಟವನೇ, ಪುಟ್ಟರಾಜಣ್ಣಗೂ ಕೂಡ. ಹಂಗಾಗಿ ನಾನು ಹೇಳೋದು ಏನು ಅಂದರೆ, ಆಮೇಲೆ ಮಂಡ್ಯ ಜಿಲ್ಲೆ, ಇವರು ಮಂಡ್ಯ ಅಂತಾರೆ. ಮಂಡ್ಯ ಜಿಲ್ಲೆಯ ಕೊಡುಗೆಗೆ ಇವೆಲ್ಲ ಲೆಕ್ಕಾಚಾರಕ್ಕೆ ಹೋದಾಗ ಮಂಡ್ಯ ಜಿಲ್ಲೆ ಕೊಡುಗೆ ಇವ್ರದ್ದು ಏನೂ ಇಲ್ಲ, ಶೂನ್ಯ. ಇವರು 25-30-40 ವರ್ಷದಿಂದ ಮಂಡ್ಯ ಅಂತ ಅಂದ್ಬಿಟ್ಟು ಮಂಡ್ಯ ಜನರ ಹತ್ರ ಓಟ್ ಹಾಕ್ಸ್ಕೊಂಡು ಗೆದ್ಕೊಂಡು ಹೋದ್ರೆ ಹೊರತು ಮಂಡ್ಯಕ್ಕೆ ಏನು ಮಾಡಿಲ್ಲ. ಈಗ ಅದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಬಂದರು, ಚಲುವಣ್ಣ ಸಾಹೇಬರು ಉಸ್ತುವಾರಿ ಮಂತ್ರಿ ಅವರೇ, ಈಗ 500 ಕೋಟಿಗೆ ಹೊಸ ಶುಗರ್ ಫ್ಯಾಕ್ಟ್ರಿನ ಇದು ಮಾಡಿದ್ದಾರೆ, ಅಪ್ರೂವಲ್ ಮಾಡಿದ್ದಾರೆ. ಹೊಸ ಶುಗರ್ ಫ್ಯಾಕ್ಟ್ರಿ ಸ್ಥಾಪನೆ ಮಾಡೋದಕ್ಕೆ ಆದೇಶ ಬಜೆಟಲ್ಲಿ ಹಣದ ಮೀಸಲಿಟ್ಟವ್ರೆ. ಅದನ್ನು ಬಿಟ್ಟು ಇವರು ಬರೀ ಮಂಡ್ಯ ಅನ್ಕೊಂಡು ಇವರು ಸ್ವಾರ್ಥಕ್ಕೋಸ್ಕರ ಮಂಡ್ಯ ಬೆಳೆಸ್ಕೊಂಡು ಹೋಗೋದಲ್ಲ. ನಿಜವಾಗ್ಲೂ ಕೂಡ ಈ ಜಿಲ್ಲೆಯ ಅಸ್ಮಿತೆಯ, ಈ ಜಿಲ್ಲೆಯ ನಾಯಕತ್ವ ಮಂಡ್ಯದಲ್ಲೇ ಇರಬೇಕು ಅಂತಂದರೆ, ಕಳೆದ ಬಾರಿ ಚುನಾವಣೆ ನೋಡ್ದು ನಾವು ಕೂಡ. ಯಾಕೆಂದರೆ ಮೇಡಮ್ ಒಂದು ಕಡೆ, ಇವರು ಒಂದು ಕಡೆ, ಇವರು ಒಂದು ಕಡೆ, ಇಬ್ಬರದು ನಮ್ಗೆ ಅವಶ್ಯಕತೆ ಇಲ್ಲ. ಇಬ್ಬರು ನಾವು ಮರ್ತೆ ಬಿಟ್ಟಿದ್ದೀವಿ ಬಿಡಿ, ಸೋತವರು ಗೆದ್ದವ್ರನ್ನ ಇಬ್ಬರನ್ನೂ ಮರ್ತೆ ಬಿಟ್ಟಿದ್ದೀವಿ ನಾವು. ಈಗ ಈ ಜಿಲ್ಲೆ ನಮ್ಮ ಉಸ್ತುವಾರಿ ಮಂತ್ರಿಯವರ ಅಧಿಕಾರ ಇದೆ. ನಮ್ಮ ಎಲ್ಲ ಈ ಜಿಲ್ಲೆಯ ಎಲ್ಲ 6 ಜನ ಶಾಸಕರು ಕೂಡ, ಕಾಂಗ್ರೆಸ್ ಪರವಾಗಿ 6 ಜನ ಶಾಸಕರು ಕೂಡ ಒಟ್ಟಾರೆ ಕೆಲಸ ಮಾಡ್ತಾರೆ. ಈ ಜಿಲ್ಲೆಯ ಅಭಿವೃದ್ಧಿಗೆ ಏನೇನು ಬೇಕು ಅದೆಲ್ಲವನ್ನೂ ಕೂಡ ಪ್ರತಿಯೊಬ್ಬ ಶಾಸಕರು ಮಾಡ್ತಾರೆ. ಅದರಲ್ಲಿ ಅತಿ ಹೆಚ್ಚಿನದಾಗಿ ಚಲುವರಾಯಸ್ವಾಮಿ ಅವರಿಗೆ ಅಭಿವೃದ್ಧಿಯ ಚಿಂತನೆಗಳು ಜಾಸ್ತಿ, ಅವ್ರಿಗೆ ಕೈ ಬಲಪಡಿಸ್ಬೇಕು. ಜೊತೆಗೆ ಈ ರಾಷ್ಟ್ರಕ್ಕೆ, ಈ ರಾಜ್ಯಕ್ಕೆ ಒಂದು ಸಂದೇಶ ಹೋಗಬೇಕು. ಮಂಡ್ಯ ಜಿಲ್ಲೆಯ ಜನ ಮಂಡ್ಯ ಜಿಲ್ಲೆಯ ನಾಯಕತ್ವ ಒಪ್ಕೊಂಡ್ರೆ ಹೊರತು ಹೊರಗಡೆ ನಾಯಕತ್ವ ಒಪ್ಕೊಳ್ಳಿಲ್ಲ ಅನ್ನೋ ಒಂದು ಸಂದೇಶ ಹೋಗ್ಬೇಕು. ದಯಮಾಡಿ ನಾವು ಯಾರನ್ನು ದ್ವೇಷಿಸಲ್ಲ, ನಾವು ಯಾರನ್ನು ಅಳ್ಗೆಲ್ಲ. ಖಂಡಿತವಾಗಿ ಈ ಜಿಲ್ಲೆಯ ಜನ ಈ ಸಾರಿ ಖಂಡಿತವಾಗಿ ಕಾಂಗ್ರೆಸ್ಗೆ. ಯಾಕೆ ಅಂತಾರೆ, ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು
ಸಮಾಜದ ನಿರ್ಮಾಣ ಮಾಡಬೇಕು. ನಮ್ಮ ಕಾರ್ಯಕ್ರಮಗಳು ಈ ಸಮಾಜದ ಅತ್ಯಂತ ಕಟ್ಟಕಡೆಯ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.